ಹಾಯ್, ನೀವೇನಾದರೂ ಹೊಸ ಫೋನ್ ತೊಗೋಬೇಕಂತ ಯೋಚಿಸ್ತಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ಕಂಪ್ಲೀಟಾಗಿ ನಿಮಗೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ತಿಂಗಳಲ್ಲಿ ನಿಮಗೆ ಆಗಸ್ಟಲ್ಲಿ ನಿಮಗೆ ತುಂಬ ಒಳ್ಳೊಳ್ಳೆ ಫೋನ್ಸ್ಗಳು ಲಾಂಚ್ ಆಗ್ತಿವೆ ಹಾಗೂ ಫ್ರೀಡಮ್ ಸೇಲ್ ಅಂತ ಸೇಲ್ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು. ಆದ್ದರಿಂದ ದಯವಿಟ್ಟು ವಿಡಿಯೋನ ಫುಲ್ ಮುಗಿ ತನಕ ನೋಡಿ. ಆಗಸ್ಟ್ ತಿಂಗಳಲ್ಲಿ ನಿಮಗೆ ಲಾಂಚ್ ಆಗ್ತಿರುವಂಥ ಕಂಪ್ಲೀಟ್ ವೀಡಿಯೋಸ್ಗಳ ಮಾಹಿತಿ ನಮ್ಮ ಚಾನಲ್ ಸಿಗುತ್ತೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜುಲೈ 30ನೇ ತಾರೀಕು ಮೋಟೋರೋಲಾ ಕಡೆಯಿಂದ G86 ಪವರ್ ಅನ್ನುವಂಥ ಒಂದು ಫೋನ್ ಲಾಂಚ್ ಮಾಡ್ತಾರೆ. ಇದರಲ್ಲಿ 1.5K ರೆಸಲ್ಯೂಷನ್ POLED ಡಿಸ್ಪ್ಲೇನ ಯೂಸ್ ಮಾಡಿದ್ದಾರೆ ಅಂತ. ಮೀಡಿಯಾಟೆಕ್ ಡೈಮೆನ್ಸಿಟಿ 7400 ಪ್ರೊಸೆಸರ್ ವಿತ್ 50+8 ಮೆಗಾಪಿಕ್ಸೆಲ್ ಬ್ಯಾಕ್ ಸೈಡ್ ಕ್ಯಾಮ್ರಾ, ಫ್ರಂಟಲ್ಲಿ ನಿಮಗೆ 32 ಮೆಗಾಪಿಕ್ಸೆಲ್ ಕ್ಯಾಮ್ರಾನ ಕೊಟ್ಟಿರ್ತಾರೆ. ಮತ್ತು ಇದರಲ್ಲಿ ಹೈಲೈಟ್ ನಿಮಗೆ 6750 mAh ಬ್ಯಾಟ್ರಿನ ಕೊಟ್ಟಿದ್ದಾರೆ. 80 ವಾಟ್ ಫಾಸ್ಟಿಂಗ್ ಸಪೋರ್ಟು, IP6816 ಈ ಥರ ಕಂಪ್ಲೀಟ್ ಬ್ಯಾಕಪ್ದಿಂದ ಬರುತ್ತೆ. ಈ ಪ್ರೈಸ್ ನಿಮಗೆ ಈ ಫೋನಲ್ಲಿ ನಿಮಗೆ ಪ್ರೈಸ್ ಏನು ಇಡ್ಬೋದು ಅಂದರೆ 18ರಿಂದ 20 ಸಾವಿರ ಮಧ್ಯದಲ್ಲಿ ಬರ್ಬೋದು ಅಂತ ಹೇಳ್ಬೋದು. ಯಾರಾದರೂ 18ರಿಂದ 20 ಸಾವಿರ ಮಧ್ಯದಲ್ಲಿ ಫೋನ್ ತೊಗೊಳಿದ್ರೆ ಈ ಫೋನ್ನ ಲಾಕ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಫೋನ್ ನಿಮಗೆ ವಿವೋ ಕಡೆಯಿಂದ ಒಟ್ಟಾರೆಗೆ ಟೋಟಲ್ 3 ಫೋನ್ಸ್ಗಳನ್ನ ಲಾಂಚ್ ಮಾಡ್ತಿದ್ದಾರೆ. ಒಂದು T4R, ಒಂದು T4 Pro, ಒಂದು V60. ಈ 3 ಫೋನ್ಸ್ಗಳಲ್ಲಿ ನೋಡೋದಾದ್ರೆ ನಿಮಗೆ ವಿವೋ T4R ಅನ್ನೋದು ಕಂಪ್ಲೀಟ್ iQOO Z10R ಇದೆಯಲ್ಲ ಅದರ ಕಾಪಿ ಪೇಸ್ಟ್ ಅಂತಲೇ ಹೇಳ್ಬೋದು. iQOO Z10Rನ ಅಮೆಜಾನಲ್ಲಿ ಸೇಲಿಗಿಟ್ಟರೆ ವಿವೋದವರು ಈ ವಿವೋ T4R ಅನ್ನೋದನ್ನು ಫ್ಲಿಪ್ಕಾರ್ಟಲ್ಲಿ ಸೇಲ್ ತರ್ತಾರೆ ಅಂತ ಹೇಳ್ಬೋದು. ಕಂಪ್ಲೀಟ್ ಕಾಪಿ ಪೇಸ್ಟು ಏನು 1000 ರೂಪಾಯಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು ಹೊರತು ಡಿಸ್ಪ್ಲೇ ಸ್ಪೆಸಿಫಿಕೇಷನ್ ಎಲ್ಲ ಕೂಡ ಸೇಮ್ ಟು ಸೇಮ್ ಇರುತ್ತೆ ಅಂತ ಹೇಳ್ಬೋದು. ಅರೌಂಡ್ 17,000ನಲ್ಲಿ ಈ ಫೋನ್ಸ್ನ ನೋಡ್ಬೋದು ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ವಿವೋ T4 Pro ಇದರಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ನ ಬರುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಬ್ಯಾಕ್ ಸೈಡ್ ಟ್ರಿಬಲ್ ಕ್ಯಾಮ್ರಾ 50+10 ಮೆಗಾಪಿಕ್ಸೆಲ್ ಕೊಡ್ತಾರೆ. ಫ್ರಂಟಲ್ಲಿ 16 ಮೆಗಾಪಿಕ್ಸೆಲ್ ಕ್ಯಾಮ್ರಾನ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಮತ್ತು ಬ್ಯಾಕ್ ಸೈಡ್ ಬ್ಯಾಟ್ರಿ ನಿಮಗೆ 7300 mAh ಬ್ಯಾಟ್ರಿ ವಿತ್ 80 ವಾಟ್ ಫಾಸ್ಟ್ ಚಾರ್ಜಿಂಗ್ ಆರ್ 90 ವಾಟ್ ಫಾಸ್ಟ್ ಚಾರ್ಜಿಂಗಿಂದ ಬರುತ್ತೆ ಅಂತ ಹೇಳಿದ್ದಾರೆ. ಅರೌಂಡ್ ಇದೊಂದು 25,000 ಬರ್ಬೋದು ಅಂತ ಹೇಳ್ಬೋದು. 25-26,000 ಆ ಪ್ರೈಸಲ್ಲಿ ಬರ್ಬೋದು. ನೆಕ್ಸ್ಟ್ ನಿಮಗೆ ವಿವೋ V60 ಅನ್ನೋದು ನಿಮಗೆ ಈ ಸೀರೀಸಲ್ಲಿ ನಿಮ್ಗೆ ಕಾಮನ್ ಆಗಿ ಗೊತ್ತಿರುತ್ತೆ. ಅದು ಕೂಡ ನಿಮ್ಗೆ ಲಾಂಚ್ ಆಗ್ತದೆ. ಈ ಸರಿ ಇದರಲ್ಲಿ ಹೈಲೈಟ್ ಏನಪ್ಪ ಅಂತಂದರೆ ಡಿಸೈನ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ. ವಿವೋ X200 FE ಇದೆಯಲ್ಲ ಅದೇ ಡಿಸೈನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅದೇ ಡಿಸೈನಲ್ಲಿ ಬರುತ್ತೆ. ಬ್ಯಾಕ್ ಸೈಡ್ ನಿಮಗೆ ಟೆಲಿಫೋಟೋ ಲೆನ್ಸ್ನ ಯೂಸ್ ಮಾಡ್ತಿದ್ದಾರೆ 50 ಮೆಗಾಪಿಕ್ಸೆಲ್ ವಿತ್ ಜೋಯ್ಸ್ ಪಾರ್ಟ್ನರ್ಶಿಪ್ನಿಂದ ಬರುತ್ತೆ ಅಂತ ಹೇಳ್ಬೋದು. ಅದೇನು ತೆಗಿತಾ ಇಲ್ಲ, ಅದರಿಂದನೇ ಬರ್ತಾ ಇದೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ Gen 4 ಪ್ರೊಸೆಸರ್ನ ಯೂಸ್ ಮಾಡ್ತಿದ್ದಾರೆ. ಆದ್ದರಿಂದ ಈ ಫೋನ್ ಪ್ರೈಸ್ ನಿಮಗೆ ಅರೌಂಡ್ 40,000 ಅದಕ್ಕಿಂತ ಜಾಸ್ತಿ ಆಗೋ ಚಾನ್ಸಸ್ ತುಂಬ ಇದೆ ಅಂತ ಹೇಳ್ಬೋದು. ಅರೌಂಡ್ ಲೆಸ್ 38 ಅಬೋವ್ ಅಂತೂ ಹೋಗುತ್ತೆ ಅಂತ ಹೇಳ್ಬೋದು. ಈ ಸೀರೀಸ್ ತುಂಬ ಕಾಸ್ಟ್ಲಿ ಆಗ್ತಾಯಿದೆ ಅಂತ ಹೇಳ್ಬೋದು ಬರ್ಬರ್ತಾ. ನೆಕ್ಸ್ಟ್ ಓಪೋ ಕಡೆಯಿಂದ ಓಪೋ K13 ಟರ್ಬೋ ಅನ್ನೋದನ್ನು ಈ ವೀಕ್ ಚೈನಾದಲ್ಲಿ ಲಾಂಚ್ ಮಾಡಿದರು. ಪ್ರೈಸಿಂಗ್ ಮಾತ್ರ ತುಂಬ ಅಗ್ರೆಸಿವ್ ಆಗಿಟ್ಟಿದ್ದಾರೆ ಅಂತ ಹೇಳ್ಬೋದು. K13 ಟರ್ಬೋ ಅನ್ನೋದನ್ನು ಮೀಡಿಯಾಟೆಕ್ ಡೈಮೆನ್ಸಿಟಿ 8400 ಪ್ರೊಸೆಸರಿಂದ ಬರುತ್ತೆ. ಇದನ್ನು ಅರೌಂಡ್ 22,000ನಲ್ಲಿ ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ಬೋದು ಚೈನಾದಲ್ಲಿ. ಬಟ್ ನಮ್ಮ ಇಂಡಿಯಾದಲ್ಲಿ ಯಾವ ಪ್ರೈಸ್ ಲಾಂಚ್ ಮಾಡ್ತಾರೆ ಗೊತ್ತಿಲ್ಲ. ಟರ್ಬೋ ಪ್ರೋ ಅನ್ನೋದನ್ನು 8s Gen 4 ಪ್ರೊಸೆಸರಿಂದ ಲಾಂಚ್ ಮಾಡಿದ್ದಾರೆ 29,000ನಲ್ಲಿ ಚೈನಾದಲ್ಲಿ. ಬಟ್ ನಮ್ಮ ಕಡೆ ಗೊತ್ತಿಲ್ಲ. ಆ ಪ್ರೈಸ್ ಅಂತೂ ಬರೋದಿಲ್ಲ ಅಂತಲೇ ಹೇಳ್ಬೋದು. ಆ ಪ್ರೈಸ್ಗಿನ ಒಂದು 5,000 to 6,000 ಜಾಸ್ತಿನೇ ಅಂತ ಹೇಳ್ಬೋದು. ಇದು ಕೂಡ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಬ್ಯಾನರ್ ತೋರಿಸ್ತಾ ಇದ್ದಾರೆ. ಇದು ಕೂಡ ನಿಮಗೆ ಆಗಸ್ಟಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ರೆಡ್ಮಿ ಕಡೆಯಿಂದ ಕೂಡ ಒಂದು ಫೋನ್ನಾಗ ಅಮೆಜಾನಲ್ಲಿ ಟೀಸ್ ಮಾಡ್ತಾರೆ ಕಮಿಂಗ್ ಫೋನ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಗೂಗಲ್ 10 ಸೀರೀಸ್ ಕೂಡ ಈ ಆಗಸ್ಟಲ್ಲೇ ಲಾಂಚ್ ಆಗ್ತಾ ಅಂತ ಮಾಹಿತಿ ಬರ್ತಾ ಇದೆ. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಇದಿಷ್ಟು ಮೊಬೈಲ್ಸ್ಗಳು ಆಗಸ್ಟಲ್ಲಿ ಲಾಂಚ್ ಆಗ್ತಾ ಇರೋದು. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು.